ಇನ್ನು ಕೆಂಪೇಗೌಡರ ಜಯಂತ್ಯುತ್ಸವ ಸಂಭ್ರಮಾಚರಣೆಯಲ್ಲಿ ನ್ಯೂಸ್ ಫಸ್ಟ್ ಕ್ಯಾಮರಾಮನ್ ಅವಿರಾಜ್ ಅವರಿಗೆ ಕೆಂಪೇಗೌಡ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗಿದೆ. 2023ರ ಮೇ 21ನೇ ತಾರೀಕು ಬೆಂಗಳೂರಿನಲ್ಲಿ ಮಳೆಯಾದಂತಹ ಸಂದರ್ಭದಲ್ಲಿ ಕೆಆರ್ ಸರ್ಕಲ್ನ ಅಂಡರ್ ಪಾಸ್ ಸಂಪೂರ್ಣವಾಗಿ ಜಲಾವೃತವಾಗಿತ್ತು. ಈ ವೇಳೆ ಮಳೆ ನೀರಲ್ಲಿ ಸಿಲುಕಿದ್ದಂತಹ ಕುಟುಂಬವೊಂದನ್ನು ನ್ಯೂಸ್ ಫಸ್ಟ್ ಕ್ಯಾಮರಾಮನ್ ಅವಿರಾಜ್ ರಕ್ಷಣೆ ಮಾಡಿದ್ರು. ತಮ್ಮ ಪ್ರಾಣವನ್ನ ಲೆಕ್ಕಿಸದೆ ಕಾರಲ್ಲಿ ಸಿಕ್ಕಾಕೊಂಡಿದ್ದವರ ಜೀವ ಉಳಿಸಿದ್ರು. ಅವಿರಾಜ್ ಅವರ ಈ ಕಾರ್ಯವನ್ನ ಗುರುತಿಸಿ ಇವತ್ತು ನಡೆದಂತಹ ನಾಡಪ್ರಭು ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದಲ್ಲಿ ಬಿಬಿಎಂಪಿ ವತಿಯಿಂದ ಅವಿರಾಜ್ ಅವರಿಗೆ ಸನ್ಮಾನ ಮಾಡಲಾಗಿದೆ. ಶಾಲು ಹೊದಿಸಿ ಸನ್ಮಾನಿಸಿದಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರು 2025ನೇ ಸಾಲಿನ ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿಯನ್ನ ಪ್ರದಾನ ಮಾಡಿದರು. ತುಂಬ ಖುಷಿ ಆಗ್ತಾಯಿದೆ ಸರ್, ಯಾಕಂದರೆ ಇದು ಸಿಗೋದೇ ತುಂಬ ಅಪರೂಪ ಎಲ್ರಿಗೂ. ನನಗೆ ಸಿಕ್ಕಿರೋದು ನನಗೆ ತುಂಬ ಸಂತೋಷ ಆಗ್ತಾಯಿದೆ. ನನ್ನ ಸಂತೋಷ ಹೇಳೋದಕ್ಕಾಗಲ್ಲ, ಅಷ್ಟು ಸಂತೋಷ ಆಗ್ತಾಯಿದೆ ಸರ್. ಯಾರ್ಯಾರಿಗೆ ಥ್ಯಾಂಕ್ಸ್, ಸರ್ ನನ್ನ ಇದಕ್ಕೆ ಕಾರಣವಾಗಿರೋದು ಫಸ್ಟು ನನ್ನ ನ್ಯೂಸ್ ಫಸ್ಟ್ ಟೀಮು. ನನ್ನ ನ್ಯೂಸ್ ಫಸ್ಟ್ ಟೀಮ್ಗೆ ಎಲ್ಲರಿಗೂ, ಪ್ರತಿಯೊಬ್ಬ ಎಂಪ್ಲಾಯಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತೀನಿ ಸರ್. ಯಾಕಂದರೆ ಇದನ್ನು ತಗೋಬೇಕಾದ್ರೆ ನನಗಿಂತ ನಮ್ಮ ಟೀಮ್ ವರ್ಕ್ ಇದೆಯಲ್ಲ, ಅವ್ರ ಶ್ರಮ ಜಾಸ್ತಿ ಇದೆ. ಇದು ಅವ್ರಿಗೆ ಸೇರಬೇಕಾದ ಸರ್. ಇದು ಸರ್ ಎಕ್ಸಾಕ್ಟ್ ಏನಂದರೆ, ನಾನು ಶೂಟ್ ಮುಗಿಸ್ಕೊಂಡು ಬರಬೇಕಾದ್ರೆ ಜೋರು ಮಳೆ ಬರ್ತಿತ್ತು ಸರ್. ಜೋರು ಮಳೆ ಬರ್ತಿರ್ಬೇಕಾದ್ರೆ ಅಂಡರ್ ಪಾಸಲ್ಲಿ ಒಂದು ಕಾರ್ ಸ್ಟಕ್ ಆಗಿದೆ, ಜೋರಾದ ಮಳೆ. ಅಲ್ಲೂ ನನ್ನ ಸ್ನೇಹಿತರು ಒಬ್ಬರು ಅಡ್ಡ ಹಾಕಿದ್ರು, ಮಂಜಣ್ಣ ಅಂತ. ಅವರು ಮಗ ಈಜು ಬರುತ್ತಾ ಅಂದರು. ಎಸ್ ಬರುತ್ತೆ ಅಂದೆ. ಈ ಥರ ಕಾರಲ್ಲಿ ಒಂದು ಫ್ಯಾಮಿಲಿ ಸ್ಟಕ್ ಆಗಿದೆ, ಅವ್ರನ್ನ ಸೇವ್ ಮಾಡಬೇಕು, ದಯವಿಟ್ಟು ಬಾ ಅಂತಂದರು. ನಾನು ಹಾಗೆ ಓಡೋದೆ. ಅಲ್ಲಿ ನೋಡಿದ್ರೆ ತುಂಬ ಕ್ರಿಟಿಕಲ್ಲು. ಆಮೇಲೆ ಒಬ್ಬರನ್ನ ಭಾನುರೇಖಾ ಅನ್ನೋರನ್ನ ನಾವು ಉಳಿಸೋದಕ್ಕಾಗಲಿಲ್ಲ. ಅದು ನನಗೆ ಯಾವಾಗೂ ದುಃಖ ಕಾಡ್ತಾ ಇರ್ತದೆ. ಇನ್ನು ಉಳಿದ 5 ಜನಗಳನ್ನ ನಾವು ರೆಸ್ಕ್ಯೂ ಮಾಡಿದ್ದೀವಿ. ಇದು ನಾನು ಒಬ್ಬನಿಂದನೇ ಸಾಧ್ಯ ಆಗಲಿಲ್ಲ. ನನ್ನ ಟೀಮ್, ಅಲ್ಲಿ ಬಂದಿದ್ದಂಥ ಸ್ಥಳೀಯರು, ಬೇರೆ ನನ್ನ ಸ್ನೇಹಿತರು ಎಲ್ಲರೂ ಟೀಮ್ ವರ್ಕ್ ಮಾಡಿ ಅದನ್ನು ನಾವು ರೆಸ್ಕ್ಯೂ ಮಾಡೋಕ್ಕೆ ಸಾಧ್ಯವಾಯಿತು ಸರ್. ಇದು ನನ್ನ ಏನು ಈಗ ನನ್ನ ಫ್ಯಾಮಿಲಿನೇ ಆಗಲಿ ಆ ಥರ ಈ ಸಿಚುವೇಷನಲ್ಲಿ ಇದ್ದಾಗ ನಾನು ಸೇವ್ ಮಾಡದಿರೋ ಇದ್ದರೆ ಅದು ನನ್ನ ತಪ್ಪಾಗುತ್ತೆ. ಅವರು ನನ್ನ ಫ್ಯಾಮಿಲಿ ಅಂತ ನಾನು ಸೇವ್ ಮಾಡಲಿಕ್ಕೆ ಹೋಗಿದೆ ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.